ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಹಿಂದೆ ಬಾಲನಾದ ರಾಮನಿಂದ ತನಗುಂಟಾದ ಸಂಕಟವನ್ನು ಮಾರೀಚನು ರಾವಣನೊಡನೆ ಹೇಳಿದುದು ಎಂಬ 38ನೆಯ ಸರ್ಗಕ್ಕೆ ಸ್ವಾಗತ. ಮಾರೀಚನು ಮುಂದುವರೆದು ರಾವಣನಿಗೆ ಹೇಳುತ್ತಾನೆ: ಅಯ್ಯ, ನಾನು ಹಿಂದೆ ಒಂದಾನೊಂದು ಕಾಲದಲ್ಲಿ ವೀರ್ಯದ ಕೆಚ್ಚಿನಿಂದ ಈ ಭೂಮಿಯನ್ನೆಲ್ಲ ಸುತ್ತುತ್ತಿದ್ದೆನು. ಆಗ ನನಗೆ 1000 ಆನೆಗಳ ಬಲವಿತ್ತು. ನನ್ನ ಆಕಾರವಾದರೂ ದೊಡ್ಡ ಬೆಟ್ಟದಂತೆಯೇ ತೋರುತ್ತಿತ್ತು. ಕಾಳ ಮೇಘದಂತೆ ಕಪ್ಪಾದ ಮೈಬಣ್ಣವುಳ್ಳವನಾಗಿ ಸುವರ್ಣ ಕಿರೀಟವನ್ನು ಧರಿಸಿ ಕೈಯಲ್ಲಿ ಪರಿಘಾಯುಧವನ್ನು ಹಿಡಿದು ಲೋಕದ ಜನರಿಗೆಲ್ಲ ಭಯವನ್ನು ಹುಟ್ಟಿಸುವಂತಿದ್ದೆನು. ಹೀಗೆ ಭಯಂಕರ ಸ್ವರೂಪದಿಂದ ಕೂಡಿದ ನಾನು ಋಷಿಮಾಂಸವನ್ನು ಭಕ್ಷಿಸುತ್ತಾ ದಂಡಕಾರಣ್ಯದಲ್ಲಿ ತಿರುಗುತ್ತಿದ್ದೆನು. ಧರ್ಮಾತ್ಮನಾದ ವಿಶ್ವಾಮಿತ್ರ ಮಹಾಮುನಿಯು ನನಗಂಜಿದವನಾಗಿ ದಶರಥ ರಾಜನ ಬಳಿಗೆ ಹೋಗಿ, ಎಲೈ ರಾಜೇಂದ್ರನೇ, ಈಗ ನನಗೆ ಮಾರೀಚನೆಂಬ ರಾಕ್ಷಸನಿಂದ ಮಹತ್ತರವಾದ ಭಯ ಉಂಟಾಗಿರುವುದು. ಈ ಪರ್ವಕಾಲದಲ್ಲಿ ನನ್ನ ಯಜ್ಞವನ್ನು ರಕ್ಷಿಸುವುದಕ್ಕಾಗಿ ನಿನ್ನ ಮಗನಾದ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು. ಇದನ್ನು ಕೇಳಿ ಧರ್ಮಬುದ್ಧಿಯುಳ್ಳ ದಶರಥನು ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಮಹರ್ಷಿಯೇ, ನನ್ನ ಮಗನಾದ ರಾಮನು ಇನ್ನೂ 12 ವರ್ಷದ ಬಾಲನು. ಅವನಿಗೆ ಅಸ್ತ್ರವಿದ್ಯೆಯಲ್ಲಿಯೂ ಚೆನ್ನಾಗಿ ಪರಿಚಯವಿಲ್ಲ. ಆದುದರಿಂದ ನನ್ನ ಚತುರಂಗ ಸೈನ್ಯವೆಲ್ಲವನ್ನು ಸಂಗಡ ಕರೆದುಕೊಂಡು ನಾನೇ ನಿನ್ನೊಡನೆ ಬರುವೆನು. ನಿನಗೆ ಶತ್ರುಗಳಾದ ಆ ರಾಕ್ಷಸರೆಲ್ಲರನ್ನೂ ನಿನ್ನ ಇಷ್ಟಾನುಸಾರವಾಗಿ ನಾನೇ ಕೊಂದು ಬರುವೆನು ಎಂದನು. ಅದನ್ನು ಕೇಳಿ ಆ ವಿಶ್ವಾಮಿತ್ರ ಋಷಿಯು ರಾಜನನ್ನು ಕುರಿತು, ಅಯ್ಯ ರಾಜನೇ, ಲೋಕದಲ್ಲಿ ಆ ರಾಕ್ಷಸನನ್ನು ಅಡಗಿಸುವುದಕ್ಕೆ ರಾಮನ ಹೊರತು ಬೇರೆ ಯಾವ ಸೈನ್ಯವೂ ಸಮರ್ಥವಾಗಲಾರದು. ಆದರೆ ನೀನು ಕೈಲಾಗದವನೆಂದು ನನ್ನ ಅಭಿಪ್ರಾಯವಲ್ಲ. ನೀನು ಅನೇಕ ಯುದ್ಧಗಳಲ್ಲಿ ದೇವತೆಗಳನ್ನು ಕೂಡ ಅಪಾಯದಿಂದ ತಪ್ಪಿಸಿರುವೆ. ನೀನು ನಡೆಸಿರತಕ್ಕ ಸಾಹಸ ಕಾರ್ಯಗಳು 3 ಲೋಕದಲ್ಲಿಯೂ ಪ್ರಖ್ಯಾತವಾಗಿರುವವು. ನಿನ್ನಲ್ಲಿ ದೊಡ್ಡ ಸೇನೆಯಿರುವುದು ನಿಜವು. ಆ ಸೈನ್ಯವು ನಿನ್ನೊಡನೆ ಇಲ್ಲಿಯೇ ಇರಲಿ. ನಿನ್ನ ಮಗನಾದ ರಾಮನು ಬಾಲನಾಗಿದ್ದರೂ ಮಹಾ ತೇಜಸ್ವಿಯು. ಮಾರೀಚನನ್ನು ನಿಗ್ರಹಿಸುವುದಕ್ಕೆ ಆತನೇ ಸಮರ್ಥನು. ಆದುದರಿಂದ ನಾನು ರಾಮನನ್ನೇ ಕರೆದುಕೊಂಡು ಹೋಗುವೆನು. ನಿನಗೆ ಶುಭವಾಗಲಿ ಎಂದು ಹೇಳಿ ವಿಶ್ವಾಮಿತ್ರನು ರಾಮನನ್ನು ಬಿಡದೆ ತನ್ನೊಡನೆ ಕರೆದುಕೊಂಡು ಸಂತೋಷದಿಂದ ತನ್ನ ಆಶ್ರಮಕ್ಕೆ ಬಂದನು. ಆಗ ದಂಡಕಾರಣ್ಯದಲ್ಲಿ ಯಾಗದೀಕ್ಷಿತನಾಗಿ ನಿಂತ ಆ ವಿಶ್ವಾಮಿತ್ರನಿಗೆ ರಾಮನು ಬೆಂಗಾವಲಾಗಿ ನಿಂತು ಚಿತ್ರ ವಿಚಿತ್ರವಾಗಿ ತನ್ನ ಧನುಸ್ಸನ್ನು ಟಂಕಾರ ಮಾಡುತ್ತಾ ಅವನ ಸಮೀಪದಲ್ಲಿಯೇ ಇರುತ್ತಿದ್ದನು. ಇನ್ನು ಆಗ ರಾಮನ ದೇಹದಲ್ಲಿ ಪ್ರಾಯದ ಗುರುತುಗಳೊಂದಾದರೂ ಹುಟ್ಟಿರಲಿಲ್ಲ. ಆದರೆ ಅವನ ಮುಖದಲ್ಲಿ ಒಂದು ಪ್ರಸನ್ನವಾದ ಕಾಂತಿ ವಿಶೇಷವು ತೋರುತ್ತಿತ್ತು. ಅವನ ಕಣ್ಣುಗಳು ತಾವರ ಎಸಳಿನಂತಿದ್ದವು. ಒಂದೇ ಬಟ್ಟೆಯನ್ನುಟ್ಟು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಶಿಖೆಯನ್ನು ಮೇಲಕ್ಕೆ ಕಟ್ಟಿ ಸ್ವರ್ಣ ಮಾಲಿಕೆಯನ್ನು ಕೊರಳಿಗೆ ಹಾಕಿಕೊಂಡು ಜ್ವಲಿಸುತ್ತಿರುವ ತನ್ನ ದಿವ್ಯ ತೇಜಸ್ಸಿನಿಂದ ಆ ದಂಡಕಾರಣ್ಯವೆಲ್ಲವನ್ನು ಬೆಳಗುತ್ತಿದ್ದನು. ನೋಡುವವರ ಕಣ್ಣಿಗೆ ಉದಿಸಿ ಬಂದಿರುವ ಬಾಲಚಂದ್ರನಂತೆಯೇ ತೋರುತ್ತಿದ್ದನು. ಈ ಸಂದರ್ಭದಲ್ಲಿ ಮೇಘದಂತೆ ಕಪ್ಪು ಬಣ್ಣದ ಮೈಯುಳ್ಳವನಾಗಿಯೂ ಉರಿಯುವ ಕೆಂಡದಂತಿರುವ ಚಿನ್ನದ 10 ಕಡುಕುಗಳುಳ್ಳವನಾಗಿಯೂ ಇರುವ ನಾನು ವರದ ಬಲದಿಂದ 1000 ಆನೆಗಳ ಬಲವನ್ನು ಹೊಂದಿ ಆ ಕೆಚ್ಚಿನಿಂದ ವಿಶ್ವಾಮಿತ್ರಾಶ್ರಮಕ್ಕೆ ಬಂದೆನು. ಆಯುಧವನ್ನೆತ್ತಿ ಹಿಡಿದು ಅತಿವೇಗದಿಂದ ಬರುತ್ತಿದ್ದ ನನ್ನನ್ನು ರಾಮನು ನೋಡಿದನು. ನನ್ನ ಭೀಕರ ಸ್ವರೂಪವನ್ನು ನೋಡಿಯೂ ಆ ರಾಮನು ಸ್ವಲ್ಪವೂ ಹೆದರದೆ ತನ್ನ ಧನುಸ್ಸಿಗೆ ನಾಣೇರಿಸಿ ಸಿದ್ಧವಾಗಿ ನಿಂತನು. ಆಗ ನಾನಾದರೂ ಅಜ್ಞಾನದಿಂದ ಆ ರಾಮನಲ್ಲಿ ಕೇವಲ ಬಾಲನೆಂಬ ಅಲಕ್ಷ್ಯ ಭಾವವನ್ನಿಟ್ಟು ವೇಗದಿಂದ ಮುಂದೆ ಹೋಗಿ ವಿಶ್ವಾಮಿತ್ರನ ಯಜ್ಞ ವೇದಿಕೆಯ ಮೇಲೆ ನುಗ್ಗಿದೆನು.
ಆಗ ರಾಮನೇ ಶತ್ರು ಸಂಹಾರಕವಾದ ತನ್ನ ತೀಕ್ಷ್ಣ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸಿದನು. ಆ ಬಾಣವು ನನ್ನನ್ನು ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ 100 ಯೋಜನಗಳ ದೂರದಿಂದಾಚೆಗೆ ತಳ್ಳಿತು. ವೀರನಾದ ರಾಮನು ಆಗಲೇ ನನ್ನನ್ನು ಕೊಲ್ಲುವುದಕ್ಕೆ ಇಷ್ಟಪಡದೆ ಜೀವದಿಂದ ಉಳಿಸಿರುವನು. ಆದರೆ ಆಗ ನಾನು ಅವನ ಬಾಣವೇಗಕ್ಕೆ ಸಿಕ್ಕಿ ಪ್ರಜ್ಞೆ ತಪ್ಪಿ ಆಳವಾದ ಸಮುದ್ರದಲ್ಲಿ ಬಿದ್ದು ಬಿಟ್ಟೆನು. ಬಹಳ ಹೊತ್ತಿನ ಮೇಲೆ ಪುನಃ ಪ್ರಜ್ಞೆಯನ್ನು ತಂದುಕೊಂಡು ಲಂಕೆಗೆ ಹಿಂತಿರುಗಿ ಹೋದೆನು. ಹೀಗೆ ನಾನೊಬ್ಬನು ತಲೆಯನ್ನು ತಪ್ಪಿಸಿಕೊಂಡು ಬಂದೆನು. ನನ್ನೊಡನಿದ್ದ ಇತರ ರಾಕ್ಷಸರೆಲ್ಲರನ್ನು ಶಸ್ತ್ರಾಸ್ತ್ರಗಳಲ್ಲಿ ಚೆನ್ನಾಗಿ ಬಳಕೆಯಿಲ್ಲದ ಹುಡುಗನಾದ ಆ ರಾಮನೊಬ್ಬನೇ ಕೊಂದು ಬಿಟ್ಟನು. ಅಯ್ಯ ರಾವಣ, ನಾನು ಇಷ್ಟು ವಿಧವಾಗಿ ಹೇಳಿ ತಡೆದರು ನೀನು ಲಕ್ಷ್ಯ ಮಾಡದೆ ಆ ರಾಮನೊಡನೆ ಯುದ್ಧಕ್ಕೆ ನಿಲ್ಲುವೆಯಾದರೆ ಶೀಘ್ರದಲ್ಲಿಯೇ ನಿನಗೆ ಮಹಾ ಭಯಂಕರವಾದ ವಿಪತ್ತು ಸಂಭವಿಸದೆ ಬಿಡದು. ಇದು ನಿಜವು. ನೀನು ಕೆಡುವುದೊಂದೇ ಅಲ್ಲದೆ ಈಗ ನಾನಾ ವಿಧವಾದ ರತಿ ಕ್ರೀಡೆಗಳಿಂದಲೂ ಉತ್ಸವಗಳಿಂದಲೂ ವಿನೋದ ಗೋಷ್ಠಿಗಳಿಂದಲೂ ಆನಂದಿಸುತ್ತಿರುವ ಸಮಸ್ತ ರಾಕ್ಷಸರಿಗೂ ಕೂಡ ಮಹಾ ವಿಪತ್ತನ್ನು ತಂದಿಟ್ಟ ಹಾಗಾಗುವುದು. ಮೇಲು ಮನೆಗಳಿಂದಲೂ ಉಪ್ಪರಿಗೆಗಳಿಂದಲೂ ನಿಬಿಡವಾಗಿ ನಾನಾ ರತ್ನಗಳಿಂದ ಅಲಂಕರಿಸಲ್ಪಟ್ಟ ನಮ್ಮ ಲಂಕಾನಗರಿಯೂ ಕೂಡ ಸೀತಾ ನಿಮಿತ್ತವಾಗಿ ಹಾಳು ಬೀಳುವುದನ್ನು ನಿನ್ನ ಕಣ್ಣುಗಳಿಂದ ನೀನೇ ನೋಡಬೇಕಾಗುವುದು. ಕೇವಲ ಸಾಧು ಜಂತುಗಳಾದ ಮತ್ಸ್ಯಗಳೂ ಕೂಡ ಸರ್ಪಗಳಿಗೆ ವಾಸಸ್ಥಾನವಾದ ಮಡುವಿನಲ್ಲಿರುವುದರಿಂದ ಗರುಡನ ಬಾಯಿಗೆ ತುತ್ತಾಗುವಂತೆ ಪಾಪ ಕಾರ್ಯವನ್ನೇ ತಿಳಿಯದ ಶುದ್ಧಾತ್ಮರು ಪಾಪಿಗಳ ಸಹವಾಸದಿಂದ ಅವರ ಪಾಪ ದೋಷಕ್ಕೆ ಸಿಕ್ಕಿ ನಾಶ ಹೊಂದುವರು. ದಿವ್ಯ ಚಂದನವನ್ನು ಮೈಗೆ ಲೇಪಿಸಿಕೊಂಡು ದಿವ್ಯಾಭರಣದಿಂದ ಅಲಂಕರಿಸಲ್ಪಟ್ಟವರಾಗಿ ಈಗ ಸಂತೋಷದಿಂದಿರುವ ನಮ್ಮ ಕಡೆಯ ರಾಕ್ಷಸರೆಲ್ಲರೂ ಈ ನಿನ್ನ ಅಕೃತ್ಯದ ದೋಷದಿಂದ ರಾಮ ಬಾಣಕ್ಕೆ ಸಿಕ್ಕಿ ಹತರಾಗಿ ಬೀಳುವುದನ್ನು ನೀನೇ ನೋಡಬೇಕಾಗುವುದು. ಅಥವಾ ಕೆಲವರು ರಾಮಬಾಣಕ್ಕೆ ಸಿಕ್ಕದೆ ತಲೆಯನ್ನು ತಪ್ಪಿಸಿಕೊಂಡರು. ಅವರು ಅನಾಥರಾಗಿ ದಿಕ್ಕು ತೋರದೆ ನಾನಾ ದಿಶೆಗಳಿಗೂ ಓಡಿ ತಮ್ಮ ತಮ್ಮ ಹೆಂಡಿರೊಡನೆ ಅಲೆದಾಡುತ್ತಿರುವುದನ್ನು ನೋಡುವೆ. ಅಯ್ಯ ರಾವಣ, ನಮ್ಮ ಲಂಕಾ ನಗರಿಯೆಲ್ಲವೂ ರಾಮನ ಬಾಣ ಪರಂಪರೆಯಿಂದ ಉಂಟಾದ ಅಗ್ನಿ ಜ್ವಾಲೆಗೆ ಸಿಕ್ಕಿ ಅಲ್ಲಿನ ಮನೆಗಳೆಲ್ಲವೂ ಆ ಉರಿಯಿಂದ ದಗ್ಧವಾಗುವುದನ್ನು ನೀನೇ ನೋಡಬೇಕಾಗುವುದು. ಇದರಲ್ಲಿ ಸಂಶಯವಿಲ್ಲ. ಲೋಕದಲ್ಲಿ ಪರಸ್ತ್ರೀಯರನ್ನು ಮುಟ್ಟುವುದಕ್ಕಿಂತಲೂ ಕ್ರೂರವಾದ ಪಾಪಕೃತ್ಯವು ಬೇರೊಂದು ಇಲ್ಲವು. ಅಯ್ಯ, ಈಗ ನೀನು ಮದುವೆಯಾಗಿರುವ ಉತ್ತಮ ಸ್ತ್ರೀಯರೇ ಸಾವಿರಾರು ಮಂದಿ ಇರುವರಲ್ಲವೇ? ಆ ಸ್ತ್ರೀಯರೆಲ್ಲರನ್ನು ಬಿಟ್ಟು ಪರಸ್ತ್ರೀಯರಲ್ಲಿ ನೀನೇಕೆ ಈ ದುರಾಸೆಯನ್ನು ಮಾಡುವೆ? ನೀನು ಸ್ವಭಾರ್ಯಾಸಕ್ತನಾಗಿಯೇ ಇದ್ದು ನಿನ್ನ ವಂಶವನ್ನು ಕಾಪಾಡಿಕೊಳ್ಳುವವನಾಗು. ನಿನ್ನ ಮನವನ್ನು ಐಶ್ವರ್ಯ ಸಮೃದ್ಧಿಯನ್ನು ರಾಜ್ಯವನ್ನು ಪ್ರಿಯವಾದ ಜೀವಿತವನ್ನು ಸ್ಥಿರವಾಗಿ ಪಾಲಿಸು. ರೂಪ ಸಂಪತ್ತಿಯುಳ್ಳ ನಿನ್ನ ಪತ್ನಿಯರನ್ನು ನಿನ್ನ ಮಿತ್ರ ವರ್ಗಗಳನ್ನು ಕೂಡಿ ನೀನು ಇನ್ನೂ ಬಹುಕಾಲದವರೆಗೆ ಸೌಖ್ಯದಿಂದ ಇರಬೇಕಾಗಿದ್ದರೆ ರಾಮನಿಗೆ ಮಾತ್ರ ಕೇಡನ್ನು ಬಯಸಬೇಡ. ನಿನ್ನ ಶ್ರೇಯಕ್ಕಾಂಕ್ಷಿಯಾಗಿ ನಾನು ನಿನಗೆ ಇಷ್ಟು ಮಾತನ್ನು ಹೇಳಿ ತಡೆದರೂ ಕೇಳದೆ ನೀನು ಬಲಾತ್ಕಾರದಿಂದ ಸೀತೆಯನ್ನು ಮುಟ್ಟಿದೆಯಾದರೆ ರಾಮ ಬಾಣಕ್ಕೆ ಸಿಕ್ಕಿ ಸತ್ತು ಬಂಧು ಬಳಗದೊಡನೆ ಯಮಪುರಿಗೆ ಸೇರುವುದರಲ್ಲಿ ಸಂದೇಹವಿಲ್ಲ ಎಂದನು. ಇಲ್ಲಿಗೆ 38ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.